ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ಕನ್ನಡ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ವಿ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಹಾಗೂ ನಮ್ಮ ಗೆಳೆಯರಾದಂಥ ಶಂಕರ್ ನಸ್ವಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಪೂರ್ಣವಾದ ಕೀ ಆನ್ಸರ್ ಕೂಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮಗುವು ಇದರ ಹಾಗೆ ಬಾಗಬೇಕು ಅಂತ ಇದೆ. ಬಾಳೆಹಣ್ಣು ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ ಮಕ್ಕಳೇ. ಕ್ವಶನ್ ನಂಬರ್ 3 ಆಗಿರುತ್ತೆ. ಯಜ್ಞಾದಿಗೆ ಏನಿದು ಬಲಿಯಾದ ಮರಗಳು ಡ್ಯಾಶ್ ಅಂತ ಇದೆ. ಶ್ರೀಗಂಧದ ಮರಗಳು ಅಂದರೆ ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಅಮ್ಮಿ ಯಾವುದನ್ನು ಕಡಿದು ಹಾಕಲೆಂದು ಕತ್ತರಿ ಏನಿದು ಹಿಡಿದಿದ್ದಾಳೆ ಅಂತ ಪ್ರಶ್ನೆ ಇದೆ. ಅದು ಲೋಕವಿಕಾರ ಅನ್ನುವಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತದೆ. ತನ್ನನ್ನು ಕ್ಷಮಿಸುವಂತೆ ಕವಿ ಇವರನ್ನು ಕೇಳುತ್ತಾನೆ ಅಂತ ಒಂದು ಪ್ರಶ್ನೆ ಇದೆ. ಯಾರನ್ನು ಕೇಳುತ್ತಾನೆ? ದೇವರನ್ನು ಕೇಳುತ್ತಾನೆ ಅನ್ನುವಂಥದ್ದು ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನಮಗೆ ನಿಮ್ಮ ಕಾಲೇಜಿನ ನಿಮ್ಮ ಜಿಲ್ಲೆಯ ಏನಂತೀರ ತಗೊಳ್ಳು ಕ್ವಶನ್ ಪೇಪರು ಕಳಿಸಿಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ. ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ. ಜಗಪ್ರಳಯ ಯಾವಾಗ ಸಂಭವಿಸುತ್ತದೆ ಅಂತ ಇದೆ. ಪಾಪದ ಕೊಡ ತುಂಬಿದಾಗ ಸಂಭವಿಸುತ್ತದೆ. 6ನೆಯ ಪ್ರಶ್ನೆ, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿ ಏನಂತೀರ ತಗೊಳ್ಳು ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾಕತಾಳೀಯನ ಆಯಿತಾ, ಅದು ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 7 ಕಂಡ್ರಿ. ಡಾಕ್ಟರ್ ಏನಂತೀರ ತಗೊಳ್ಳು CH ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡ ಕೊನೆಯ ಆಸೆ ಇದು ಯಾವುದಾಗಿತ್ತು? ಆಪ್ಷನ್ ಎ ಆಗಿತ್ತು. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿ ಅಂತ ಹೇಳಿರುತ್ತಾರೆ. ಕ್ವಶನ್ ನಂಬರ್ 8, ಬೋಳೆಶಂಕರನ ಊರು ಯಾವುದು? ಶಿವಾಪುರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ ಮಕ್ಕಳೇ. ಕ್ವಶನ್ ನಂಬರ್ 9, ರಾಜಕುಮಾರಿ ಬಂದ ರೋಗವಿದು ಯಾವ ರೋಗ? ಹೊಟ್ಟೆ ನೋವು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ ಮಕ್ಕಳೇ. ನೆಕ್ಸ್ಟ್ ಕ್ವಶನ್ ಏನಂತೀರ? ಕ್ವಶನ್ ನಂಬರ್ 10, ಕತ್ತಲೆಯ ನಿಜವಾದ ನಿಜ ಜನಕ ಈತ ಅಂತ ಇದೆ. ಶೈತಾನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ ಮಕ್ಕಳೇ. ಇದು ನಮ್ಮ ಮೇಲ್ ID ಆಗಿರುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ಕಾಣ್ತಾ ಇದೆ ಅಂದುಕೊಂಡಿದ್ದೇನೆ. ಈ ಒಂದು ಮೇಲ್ IDಗೆ ನಿಮ್ಮ ಕ್ವಶನ್ ಪೇಪರ್, ನಿಮ್ಮ ಎಕ್ಸಾಮ್ ಯಾವುದಾಗಿದೆ ಅಲ್ವಾ, ಅದರ ಒಂದು ಕ್ವಶನ್ ಪೇಪರನ್ನು ಈ ಒಂದು ಮೇಲ್ IDಗೆ ಕಳುಹಿಸಿ ಕೊಡಿ. ಕ್ವಶನ್ ಪೇಪರ್ ಅಂದರೆ ಅರ್ಥ ಆಗುತ್ತಲ್ವಾ? ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ದಯವಿಟ್ಟು ಕಳಿಸಿಕೊಡಿ. ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಆಲ್ ಇನ್ ಒನ್ PDF 99@gmail.com. ಆಯಿತಾ ಮಕ್ಕಳೇ? ಬನ್ನಿ ಈಗ ಕ್ವಶನ್ ನಂಬರ್ ಏನಂತೀರ ತಗೊಳ್ಳು 10 ಮುಗೀತು ಇಲ್ಲಿಗೆ ಸಂಪೂರ್ಣವಾಗಿ. ಈಗ ನಾವು ಬಿಟ್ಟ ಸ್ಥಳ ಅಂದರೆ ಸೆಕೆಂಡ್ ಮೇನ್ ಕ್ವಶನನ್ನು ನೋಡ್ತಾ ಇದ್ದೀವಿ. ಈ ಸೆಕೆಂಡ್ ಏನಂತೀರ ತಗೊಳ್ಳು ಪಾರ್ಟ್ 2ನಲ್ಲಿ ಪಾರ್ಟ್ ಎನಲ್ಲಿ ಇರುವಂತಹ ಆಯಿತಾ ಸೆಕೆಂಡ್ ಮೇನ್ ಕ್ವಶನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಶಾಸ್ತ್ರಿ ಮಾಸ್ತರರ ಮನೆಯ ಮುಂದೆ ಆಯಿತಾ ಡ್ಯಾಶ್ ಎಂದು ಬೋರ್ಡ್ ಹಾಕಿದರು ಅಂತ ಇದೆ. ಏನಂತ ಬೋರ್ಡ್ ಹಾಕ್ತಾರೆ? ಅನಾಥ ಬಾಲಕರ ಶ್ರಮ ಎಂದು ಏನು ಬೋರ್ಡನ್ನು ಹಾಕುತ್ತಾರೆ. ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಯಾರು ಅಂತ ಇದೆ. ಅದಕ್ಕೆ ಕುದ್ಮಲ್ ರಂಗರಾವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಭರತನ ತಂದೆಯ ಹೆಸರು ಏನಾಗಿತ್ತು? ದುಷ್ಯಂತ. ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಡ್ಯಾಶ್ ಹೇಳಿದರು? ಗಾಂಧೀಜಿಯವರು ಹೇಳಿದರು. ಹುಲಿ ಕಾಡಿನಲ್ಲಿ ಡ್ಯಾಶ್ನಿಗೆ ಎದುರಾಗಿ ಬಂದಿತ್ತು? ಹುಲಿ ಕಾಲಿನಲ್ಲಿ ನಾಶಿತ ಹೌದಲ್ವ ನಿಗೆ ಎದುರಾಗಿ ಬಂದಿತ್ತು ಅಂತ. ಈಗ ನಾವು ಏನಂತೀರ ತಗೊಳ್ಳು ಹೊಂದಿಸಿ ಬರೆಯಿರಿಯನ್ನು ನೋಡೋಣ. ಮಗು ಮತ್ತು ಹಣ್ಣುಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ ಮತ್ತು ಸೂರ್ಯ ಮಗು ಮತ್ತು ಹಣ್ಣುಗಳು. ಇದಕ್ಕೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಮಕ್ಕಳೇ? ನೀವೇ ಕಮೆಂಟ್ ಮಾಡಿದರೆ ಭಾಳ 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 ಒಳ್ಳೆಯದು. ಆದರೆ ಸರಿಯಾದ ಉತ್ತರ ಕೂಡ ಹೇಳಿ ಹೋಗ್ಬಿಡ್ತೇನೆ. ಅದಕ್ಕೆ ಮಳೆ ಬಿದ್ದ ನೆಲದಲ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆ, ಅದಕ್ಕೆ ಸರಿಯಾದ ಉತ್ತರ ಮತ್ತೆ ಸೂರ್ಯ ಬರುತ್ತಾನೆ ಅಂತ. ಸುನಾಮಿ ಹಾಡು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ HL ಪುಷ್ಪ ಅನ್ನುವಂಥದ್ದು ರೈಟ್ ಆನ್ಸರ್. ಹೊಲಿಗೆ ಯಂತ್ರದ ಅಮ್ಮಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆರಿಫ್ ರಜಾ ಅಂತ. ಬಸವರಾಜ
ಒಕ್ಕುಂದ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಜೀವಕ್ಕೆ ಇಂಧನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ನಾವು ಅಪ್ಲೋಡ್ ಮಾಡಿದಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗ್ತಾಯಿವೆ. ಯಾಕಂದರೆ ಇಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಕಾಣ್ತಾ ಇದೆ, ಎಲ್ಲ ಪ್ರಶ್ನೆಗಳು ರಿಪೀಟೆಡ್ ಆಗಿಯೇ ಬರ್ತಾ ಇರುವಂಥದ್ದು. ಅದಕ್ಕೆ ನಾನು ಹೇಳಿರುವಂಥದ್ದು ಆಯಿತಾ. ಆ 3 ಪ್ರಶ್ನೆ ಪತ್ರಿಕೆಗಳು ನಾನು ಏನು ನಿಮ್ಗೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೋ, ದೋಸ್ ವಿಡಿಯೋಸ್ ಆರ್ ಎನಫ್ ಟು ಗೆಟ್ ಔಟ್ ಮಾರ್ಕ್ಸ್ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಕ್ಲಿಯರ್ ಆಲ್ ಆಫ್ ಯು. ಬನ್ನಿ ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. 20 ಅಂಕದ ಪಾರ್ಟ್ ಎ ಕಂಪ್ಲೀಟ್ ಮಾಡಿ ಬಂದಿದ್ದೇವೆ. ಈಗ ಪಾರ್ಟ್ ಬಿ ನಲ್ಲಿದ್ದೇವೆ ಮಕ್ಕಳೇ. 2 ಅಂಕದ ಪ್ರಶ್ನೆಗಳು. ಯಾವುದಾದ್ರೂ 3ಕ್ಕೆ ಉತ್ತರವನ್ನು ಬರಿಬೇಕು. ಕಾಲು ಮತ್ತು ದೇಹವನ್ನು ವಚನಕಾರರು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಇದೆ. ನೋಡಿ ಎಷ್ಟು ಈಸಿಯಾಗಿದೆ. ಕಾಲುಗಳನ್ನು ಗಾಲಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ. ಈ ಬಂಡಿಯನ್ನು ನಡೆಸುವವರು 5 ಜನ. ಇಲ್ಲಿ ದೇಹ ಪಂಚೇಂದ್ರಿಯಗಳೇ ಚಾಲಕರಾಗಿದ್ದಾರೆ ಎನ್ನುವಂತಹ ಉತ್ತರವನ್ನು ತಗೊಳ್ಳೋ ಎಕ್ಸಾಮಲ್ಲಿ ಬರಿಬೇಕು. ಕ್ವಶನ್ ನಂಬರ್ 18, ಮಾದೇವನ ಶಿಶು ಮಕ್ಕಳ ಹೆಸರು ಏನು ಅಂತ ಇಲ್ಲಿ ಕೇಳಲಾಗಿದೆ. ಮಾದೇವ 3 ಶಿಶು ಮಕ್ಕಳನ್ನು ದತ್ತುವಾಗಿ ಪಡೆದಿರುತ್ತಾರೆ. ಅವರಲ್ಲಿ ಮೊದಲನೆಯವರು ಬೇಡರ ಕನ್ನಯ್ಯ, ಇನ್ನಿಬ್ಬರು ಸತ್ಯವಂತೆ ಸುಂಕುಮನ ಮಕ್ಕಳಾದ ಕಾರಯ್ಯ ಮತ್ತು ಬಿಲ್ಲಯ್ಯ ಅನ್ನುವಂಥದ್ದು 3 ಹೆಸರನ್ನು ತಗೊಳ್ಳೋ ಎಕ್ಸಾಮಲ್ಲಿ ಇಲ್ಲಿ ಬರಿಬೇಕಾಗಿರುತ್ತೆ. ಕ್ಲಿಯರ್. ಕ್ವಶನ್ ನಂಬರ್ 19, ನಾಡಿನ ಹೊರಗಿನ ಆಯಿತಾ ಮತ್ತು ಒಳಗಿನ ಕಳ್ಳರು ಯಾರು ಅಂತ. ಎಲ್ಲ ಕಡೆಯೂ ಇದೇ ಕ್ವಶನ್ನು ರಿಪೀಟ್ ಆಗಿ ಬರ್ತಾ ಇದೆ ಮಕ್ಕಳೇ. ದಯವಿಟ್ಟು ರೆಡಿ ಆಗಬೇಕು ಎಕ್ಸಾಮಿಗೆ. ತಾವುಗಳು ಎಲ್ಲ ಬರೆದು ರೆಡಿ ಆಗಬೇಕು ಆಯಿತಾ. ಇದು ನೋಡಿ, ಇದು ಕ್ವಶನ್ ನಂಬರು 18, 19 ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಇದೆ. ಕ್ವಶನ್ ನಂಬರ್ 20, ಭ್ರೂಣಾವಸ್ಥೆಯ ಮಗುವು ಏಕೆ ಗಾಬರಿಗೊಂಡಿದೆ ಅಂತ ಇದೆ. ಭ್ರೂಣಾವಸ್ಥೆಯ ಮಗು ಗಾಬರಿಗೊಂಡಿದೆ ಏಕೆಂದರೆ ಹೆಣ್ಣು ಮಗು ಎಂದು ನಿರಾಕರಿಸುವ ಯಾವುದೋ ಒತ್ತಡಕ್ಕೆ ಮಣಿದು, ಅಯ್ಯೋ ದೇವರೇ, ತಾಯಿ ತನ್ನ ಮೇಲೆ ನಿರಾಸೆ ಹೊಂದುತ್ತಾಳೇನೋ ಎಂದು. ಅಯ್ಯೋ. ಬನ್ನಿ ನೆಕ್ಸ್ಟ್ ಮೇನ್ ಕ್ವಶನಿಗೆ ಹೋಗೋಣ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಇದೆ ಪ್ರೋಸ್ ಭಾಗದಿಂದ. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಅಂತ ಇದೆ. ಇದು ಎಲ್ಲ ಕ್ವಶನ್ ಪೇಪರು ರಿಪೀಟ್ ಆಗಿದೆ. ಕರ್ನಾಟಕ, ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ರಾಗಿಯ ಕಣಜಗಳಾಗಿವೆ ಅಂತ ಬರಿಬೇಕು ಕರ್ನಾಟಕದಲ್ಲಿ ಆಯಿತಾ. ನೆಕ್ಸ್ಟು ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇದು ರಿಪೀಟ್ ಆಗಿದೆ ಮಕ್ಕಳೇ. ತಗೊಳ್ಳು ದಯವಿಟ್ಟು ಆಯಿತಾ. ಅಲ್ಲೇ ಹೋದವರು ಮತ್ತೆ ಅವರು ಏನು ಕೆಲಸ ತಗೊಂಡು ಗೌರ್ಮೆಂಟು ಕಾರಲ್ಲಿ ಬಂದು ಹೋಗುವ ಸಮಯದಲ್ಲಿ ಧೂಳು ನನ್ನ ಮೇಲೆ. ಇಮ್ಯಾಜಿನ್ ನೀವು ಎಂತಹ ಒಂದು ಪಾಠ ಇರಬೇಕದು ಅಂತ. ಕ್ವಶನ್ ನಂಬರ್ 23, ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳು ಯಾವ ರೋಗಗಳು ಬರುತ್ತವೆ ಅಂತ ಇಲ್ಲಿ ಕೇಳಿದ್ದಾರೆ ಆಯಿತಾ. ರಾಸಾಯನಿಕ ವಸ್ತುಗಳು ಅಂದರೆ ಇವು ಕ್ಯಾನ್ಸರ್ ಬರುತ್ತೆ, ಲೋಕೋಸಿಸ್ ಬರುತ್ತೆ, ಹಂದಿ ಜ್ವರ ಬರುತ್ತೆ, ಇತ್ಯಾದಿ ರೋಗಗಳು ಬರುತ್ತವೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಈಗ ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡೋಣ. ಯಾವುದಾದ್ರೂ 2 ಬರಿಬೇಕಾಗಿದ್ದು ನಾನು ಇಲ್ಲಿ 4ಕ್ಕೂ ಉತ್ತರವನ್ನು ನಾನು ನಿಮ್ಗೆ ಕೊಡ್ತಾಯಿದ್ದೇನೆ. ಮಹಾದೇವರ ಉತ್ಸವಕ್ಕೆ ನಾಶಿತನು ತೆರಳಿದ ಉದ್ದೇಶವೇನು ಅಂತ ಇದೆ ಆಯಿತಾ. ಇದನ್ನು ತಾವುಗಳು ಬರೀತೀರಾ. ನೆಕ್ಸ್ಟ್ ಮೇನ್ ಕ್ವಶನು, ಇದ್ರ ಯಾವುದಾದ್ರೂ 3ಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಯಾವುದಿದು ವಾಕ್ಯವನ್ನು ಉತ್ತರಿಸಿ ಅಂತ ಇದೆ. 3 ಪ್ರಶ್ನೆಗಳನ್ನು ಇಲ್ಲಿ 4 ಪ್ರಶ್ನೆಗಳು ಕೊಡಲಾಗಿದೆ. ಇದರಲ್ಲಿ ತಾವುಗಳು ಬರೀತೀರಾ ಆಯಿತಾ. ನೆಕ್ಸ್ಟ್ ಪಾರ್ಟ್ ಡಿಗೆ ನಾವು ಸ್ವಲ್ಪ ಹೋಗೋಣ ಮಕ್ಕಳೇ. ಪಾರ್ಟ್ ಇಯನ್ನು ಹೋಗೋಣ. ಪಾರ್ಟ್ ಇನಲ್ಲಿ ನಾವು ಸಂದರ್ಭದೊಡನೆ ವಿವರಿಸಿ ಅಂತ ನೋಡ್ಬೋದು. ಸಂದರ್ಭದೊಡನೆ ವಿವರಿಸಿ ಬರೆಯುತ್ತಿರುವ ಮಕ್ಕಳು ಆಯ್ಕೆ, ಸಂದರ್ಭ, ವಿವರಣೆ 3 ಭಾಗವಾಗಿ ಈ ಒಂದು ಉತ್ತರವನ್ನು ತಾವುಗಳು ಬರೀಬೇಕಾಗಿರುತ್ತೆ. ಆಯ್ಕೆ ಅಂತ ಹೇಳಿದರೆ ಈ ಸಾಲನ್ನು ಅಥವಾ ಈ ವಾಕ್ಯವನ್ನು ಯಾವ ಒಂದು ಪಾಠದಿಂದ ತೆಗೆದುಕೊಳ್ಳಲಾಗಿದೆ ಅದನ್ನು ತಾವುಗಳು ಬರೀಬೇಕು. ಸಂದರ್ಭ ಅಂದರೆ ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಈ ಮಾತನ್ನು ಹೇಳ್ತಾರೆ ಅಂತ ತಾವುಗಳು ಇಲ್ಲಿ ಬರೀಬೇಕಾಗಿರುತ್ತೆ. ವಿವರಣೆ ಅಂದರೆ ಸಮ್ಮರಿಯನ್ನು, ಆ ಒಂದು ಪಾರ್ಟಿನ ಸಮ್ಮರಿಯನ್ನು ತಾವುಗಳು ಬರೀಬೇಕಾಗಿರುತ್ತೆ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 30 ಕೂಡ ಅದೇ. ಯಾವುದಾದ್ರೂ ಇದನ್ನು ತಾವುಗಳು ಬರಿಬೇಕಾಗಿರೋದು ಏನೋ 2ಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಬನ್ನಿ ಈಗ ನಾವು ಮುಂದೆ ಹೋಗೋಣ. ಯಾವುದಾದ್ರೂ ಒಂದು ವಾಕ್ಯ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೀರಿ ಅಂತ. ಯಾವುದಾದ್ರೂ ಒಂದು ಅಂತ. ಈಗ ನಾವು ಪದ್ಯ ಭಾಗ ಮುಗೀತು, ಗದ್ಯ ಭಾಗದಲ್ಲಿದ್ದೀವಿ. ಹಾಗಾಗಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ತಾವುಗಳು ಬರೀಬೇಕು. ಇದ್ದು ನಾನು ಯಾವ ರಾಜ್ಯ ಆಳಬೇಕು ಅಂತ ಈ ವಾಕ್ಯ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ
ಕಣಜ ಪುಸ್ತಕದಿಂದ ಆಯ್ದು ಗಾಂಧಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭದಲ್ಲಿ ಈ ಮಾತನ್ನು ಗಾಂಧಿ ಎಂಬ ಹುಡುಗ ತನ್ನ ತಾಯಿಗೆ ಹೇಳುತ್ತಾನೆ. ತಾಯಿಯಲ್ಲಿ ಹೇಳುತ್ತಾನೆ ಅಂತ. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ. ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿದೆ ಕಣ್ರಿ. ಲಾಜಿಕ್ಕಾಗಿ ಬರೆಯುವಂಥ ಇದು ಉತ್ತರಗಳು ಆಗಿರ್ತವೆ ಕೆಲವೊಂದು. ಬನ್ನಿ ಇನ್ನು ಮುಂದೆ ಅನಗತ್ಯವಾದ ಕೋಪಿಸಿಕೊಳ್ಳುವುದಿಲ್ಲ ಅಂತ ಇದು ಕೂಡ ಅಷ್ಟೇ. ಬನ್ನಿ ನೆಕ್ಸ್ಟ್ ಇನ್ನೊಂದು ಯಾವುದಿದೆಯಪ್ಪ, ಒಂದು ಹೂ ಹೆಚ್ಚಿಗೆ ಏನಿದು, ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ಎಂಥ ಮಾತು ಕಣ್ರಿ, ಹೌದಲ್ವಾ? ಆಯಿತಾ, ಇದಕ್ಕೆ ಸಂಪೂರ್ಣವಾಗಿ ಆನ್ಸರ್ ರೆಡಿ ಇದೆ ಸರ್, ಅದನ್ನು ನೋಡಿಕೊಂಡು ತಾವುಗಳು ಬರೀತೀರಾ ಅಂದ್ಕೊಂಡಿದ್ದೀವಿ. ಈಗ ನಾವು ಡೈರೆಕ್ಟಾಗಿ ಲಾಂಗ್ ಆನ್ಸರ್ಸ್ ಕಡೆಗೆ ಹೋಗೋಣ. ಮಕ್ಕಳೇ ಏನು ಬೇಜಾರಾಗಬೇಡಿ, ಸ್ವಲ್ಪ ಫಾಸ್ಟಾಗಿ ನಾನು ಬ್ರೌಸ್ ಮಾಡ್ತಾಯಿದ್ದೇನೆ ಇಲ್ಲಿ. ರೀಸನ್ ಇಷ್ಟೇ, ಮತ್ತು ಸ್ಕಿಪ್ ಮಾಡ್ಕೊಂಬಿಟ್ಟಿರೋ ಅಂತ. ನನ್ನ ಉದ್ದೇಶ ನಿಮಗೆ ಸಂಪೂರ್ಣವಾಗಿ ಗ್ರಾಮರನ್ನು ಯಾವ ರೀತಿಯಾಗಿ ಬರಿಬೇಕು, ಗ್ರಾಮರನ್ನು ಯಾವ ರೀತಿಯಾಗಿ ತಮಗೆ ಅರ್ಥ ಮಾಡಿಸ್ಬೇಕು ಅಂತ ಉದ್ದೇಶ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿ ಲಾಸ್ಟ್ ಭಾಗಕ್ಕೆ ಹೋಗೋಣ ಅಂತ ಓಡ್ತಾ ಇರ್ತೇನೆ. 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು ತಮಗೆ ಇಲ್ಲಿ ಸಿಗುತ್ತೆ ಸರ್. ಇದು ಕೂಡ ಬಹಳ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಯಾವುದು? ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳಿದ್ದಾನೆ ಅಂತ ಇದೆಯಲ್ವ, ಅದು ರಿಪೀಟೆಡ್ ಕ್ವಶನ್ ಆಗಿರುತ್ತೆ. ಆಯಿತಾ, ಭಾಳ ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿರುವಂತಹ ಒಂದು ಪ್ರಶ್ನೆ ಅದು, ಎಲ್ಲರೂ ಬರೀತಾರೆ ಅಂತ. ಆಮೇಲೆ ಕ್ವಶನ್ ನಂಬರ್ 39 ಇದೆಯಲ್ವ, ಇದು ಕೂಡ ಅಷ್ಟೇ. ಆಯಿತಾ, ಹೇಗೆ ಹರಿಹರ ಕವಿ ಹೇಗೆ ವಿವರಿಸಿದ್ದಾನೆ ಅಂತ ಇದೆಯಲ್ವ ಶಿವನ, ಭಾಳ ಚೆನ್ನಾಗಿದೆ ಅದು ಕೂಡ. ಕೊಟ್ಟಿರುವ ಪದ್ಯವನ್ನು ಆರಿಸಿ ಕೆಳಗಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀರಿ ಅಂತ ಇದೆ. ಆಯಿತಾ, ಇವೆಲ್ಲ 1 ಅಂಕದ ಪ್ರಶ್ನೆಗಳು ಕಂಡ್ರೆ ಇದನ್ನು ಈಸಿ ಮಾಡ್ತೀರಾ ನೀವು. ಎಲ್ಲರೂ ಕೂಡ ಬರೆಯುವಂಥದ್ದಾಗಿರುತ್ತೆ ಇದು. ಈಸಿಯಾಗಿ ತಾವುಗಳು ಇಲ್ಲಿ 4 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಂದು ಪದ್ಯವನ್ನು ಕೊಡ್ತಾರೆ, ಅದಕ್ಕೆ ತಾವುಗಳು ಸೀತೆ ಹೇಗೆ ನೆಲದ ಮೇಲೆ ಬಿದ್ದಳು ಅಂತ ಇದೆ. ಬಿರುಗಾಳಿ ಕೊನೆ ಬಿಟ್ಟ ಗಿಡ ಬಿದ್ದ ಹಾಗೆ ಸೀತೆ ಬಿದ್ದಳು ಅಂತ, ಹೌದಲ್ವಾ? ಬಾಳೆಗಿಡ ಬಿದ್ದ ಹಾಗೆ ಸೀತೆ ಬಿದ್ದೋಗ್ತಾಳೆ ಅಂತ ಒಂದೇ ಸಲ ಪಟ್ ಅಂತ. ಯಾರ ಮಾತು ಕಿವಿಗೆ ಪೂರ್ಣವಾಗಿ ಬೀಳುವ ಮುನ್ನ ಸೀತೆ ಕೆಳಗೆ ಬಿದ್ದಳು ಅಂತ ಇದೆ. ಲಕ್ಷ್ಮಣನ ಮಾತು ಕಿವಿಗೆ ಪೂರ್ಣವಾಗಿ ಬೀಳುವ ಮುನ್ನ ಸೀತೆ ಕೆಳಗೆ ಬಿದ್ದಳು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಪ್ರಜ್ಞೆ ತಪ್ಪಿ ಬಿದ್ದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು ಅಂತ ಇದೆ. ಮೂರ್ಛಿತಳಾದ ಸೀತೆಯನ್ನು ಕೊಂಡು ಲಕ್ಷ್ಮಣನು ದೊಡ್ಡದೊಂದು ಎಲೆಯನ್ನು ನೆರಳಿಸಿಕೊಂಡು ಹಿಡಿದು ತನ್ನ ಉತ್ತರೀಯದಿಂದ ಗಾಳಿ ಹಾಕುತ್ತಾ ರಾಮನ ಸೇವೆ ಈ ರೀತಿಯಾಗಿ ಸಂದುದೆ ಎಂದು ಆಕೆಯನ್ನು ಉಪಚರಿಸಿದನು. ಆಯಿತಾ, ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದನ್ನೇ ತಾವುಗಳು ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೇಕು. 5-6 ವಾಕ್ಯಗಳ, ಈಗ ನಾವು ಗದ್ಯ ಭಾಗ, ಪದ್ಯ ಭಾಗ ಹಾಗೂ ದೀರ್ಘ ಗದ್ಯ ಇರುತ್ತೆ ನಿಮಗೆ. ಹಾಗಾಗಿ ಸ್ವಲ್ಪ ಪೇಪರ್ ಲೆಂತಿಯಾಗಿ ಅನ್ನಿಸ್ಬೋದು ಕನ್ನಡ, ಹೌದಲ್ವಾ? ಎಲ್ಲ ಸಪ್ರೇಟಾಗಿ ಕೇಳಿರ್ತಾರೆ. ಇದು ಕೂಡ ಒಳ್ಳೆಯದೇ. ಬನ್ನಿ, ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಒಂದು 4 ಅಂಕದ ಪ್ರಶ್ನೆ ಕೂಡ ನಿಮಗೆ ಕೇಳಲಾಗಿದೆ, ಹೌದಲ್ವಾ? ಅದು ನೆಕ್ಸ್ಟ್ ಭಾಗದಲ್ಲಿ ನಿಮಗೆ ಬೋಳೆಶಂಕರನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಯಾವುದಾದ್ರೂ ಒಂದು ಪ್ರಶ್ನೆ, ಬೋಳೆಶಂಕರ ಮತ್ತು ಅವರ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ ಅಂತ ಒಂದು ಪ್ರಶ್ನೆ. ಶ್ರಮ ಜೀವನ ಮತ್ತು ಸರಳ ಬದುಕನ್ನು ರೂಢಿಸಿಕೊಂಡರೆ ಪಿಚಾಚಿಗಳು ಏನು ಮಾಡಲಾರವು ಎಂಬುದನ್ನು ಬೋಳೆಶಂಕರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ, ಇದನ್ನು ತಾವುಗಳು ಇಲ್ಲಿ ಬರಿಬೇಕಾಗಿರುತ್ತೆ. ಯಾವುದಾದ್ರೂ ಒಂದು. ಬನ್ನಿ ಸರ್, ಈಗ ನಾವು ಗ್ರಾಮರ್ ಭಾಗಕ್ಕೆ ಹೋಗೋಣ. ಇಷ್ಟೊತ್ತು ನಾವು ಕಾಯ್ತಾ ಇದ್ದಿದ್ದೆ ಇದಕ್ಕೆ. ಕೆಳಗಿನ 2 ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ. ಗುಪ್ತಾರಾಧನೆ ಅಂತ ಇದೆ. ಇದನ್ನು ಗುಪ್ತ ಪ್ಲಸ್ ಆರಾಧನೆ ಅಂತ ತಾವುಗಳು ಬರಿಬೇಕು, ದೊಡ್ಡ ಆ ಬರಿಬೇಕು. ಆಯಿತಾ. ಕಾಲಾವಧಿ ಅಂತ ಇದೆ. ಕಾಲ ಪ್ಲಸ್ ಅವಧಿ ಅಂತ ಬರಿಬೇಕು. ಕ್ಲಿಯರ್? ನೆಕ್ಸ್ಟ್ ಗಣ್ಣು ಅಂತ ಇದೆ. ಮೆಳ್ಳೆ ಪ್ಲಸ್ ಕಣ್ಣು ಅಂತ ತಾವುಗಳು ಬರಿಬೇಕು. ಮೆಲ್ಲೆ ಪ್ಲಸ್ ಕಣ್ಣು ಅಂತ. ಈ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಸಮಾನಾರ್ಥಕಗಳು ಅಂದರೆ ಅರ್ಥ ಆಗುತ್ತಲ್ವ, ಸಿನಾನಿಮ್ಸ್ ಅಂತ. ತನು ಅಂತ ಇದೆ. ತನು ಅಂದರೆ ನಮ್ಮ ದೇಹ ಅಂತ, ಅಥವಾ ಶರೀರ ಅಂತ ಬರೀಬೋದು, ಅಥವಾ ಕಾಯ ಅಂತ ಬರೀಬೋದು. ತುರಗ ಅಂತ ಇದೆ. ತುರಗ ಅಂದರೆ ಕುದುರೆ ಅಂತ, ಅಥವಾ ಅಶ್ವ ಅಂತ, ಆಯಿತಾ, ಅಥವಾ ಹಯ ಅಂತಲೂ ಕೂಡ ಬರಿಬೋದು. ಹೂವು ಅಂತ ಇದೆ. ಇದನ್ನು ಕುಸುಮ ಅಂತ ಬರೀರಿ, ಅಥವಾ ಸುಮ ಅಂತ, ಅಥವಾ ಪುಷ್ಪ ಅಂತಲೂ ಕೂಡ ಬರಿಬೋದು. ಕ್ವಶನ್ ನಂಬರ್ 47, ಕೆಳಗಿನ 2 ಪದಗಳಿಗೆ ತತ್ಸಮ ತದ್ಭವನ ಬರೆಯಿರಿ ಅಂತ ಇದೆ.
ಸಂಧ್ಯಾ ಅಂತ ಇದೆ. ಸಂಧ್ಯೆಗೆ ಸಂಜೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ವರ್ಷ ಅಂತ ಇದೆ. ಇದಕ್ಕೆ ಏನಪ್ಪ ತದ್ಭವ ವರುಷ ಅಂತ ಬರಿಬೇಕು. ಸಂತೋಷ ಅಂತ ಇದೆ. ಇದಕ್ಕೆ ಸಂರಸ ಅಂತ ಬರಿಬೇಕು. ಈಗ ಕೆಳಗಿನ 2 ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಇದೆ. 2 ಅಂದ ತಕ್ಷಣ ಬರೀ 2 ಬರಿಬೇಡಿ. ಇರದೇ ಒಂದು ಎಷ್ಟ ಏನು 8 ಮಾರ್ಕ್ ಹಾಕಿ ಬರೆದ್ರೆ ಏನು ಗಂಟು ಹೋಗಲ್ಲ ತಮ್ಮ ನಿಮ್ಮದು. ಕ್ರಾಂತಿ ಅಂತ ಇದೆ, ಶಾಂತಿ ಅಂತ ಬರೀರಿ. ವ್ಯವಸ್ಥೆ ಅಂತ ಇದೆ, ಆ ವ್ಯವಸ್ಥೆ ಅಂತ ಬರೀರಿ. ಜಾತ ಅಂತ ಇದೆ, ಅಜಾತ ಅಂತ ಬರೀರಿ. ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ಆಯಿತಾ. ಮೊರೆ ಇಡು ಅಂತ ಕ್ವಶನ್ ನಂಬರ್ 49. ಮೊರೆ ಇಡು, ನಾನು ದೇವರಲ್ಲಿ ಮೊರೆ ಇಡುತ್ತೇನೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಮುಗಿ ಬೀಳು ಅಂತ ಇದೆ. ಜನರು ನಟ ನಟಿಯರನ್ನು ನೋಡಲು ಮುಗಿ ಬೀಳುತ್ತಾರೆ ಅಂತ ಇದೆ. ಆಯಿತಾ. ಮಕ್ಕಳು ತಂದೆ ತಾಯಿಯಿಂದ ಬಹಳ ದೂರವಿದ್ದರೆ ಹೌದಲ್ವ, ಭಾಳ ವರ್ಷಗಳ ನಂತರ ಭೇಟಿ ಮಾಡುತ್ತಿದ್ದರೆ ಅವರು ತಂದೆ ತಾಯಿಯನ್ನು ನೋಡಿ ಮುಗಿ ಬೀಳುತ್ತಾರೆ ಅಂತ. ಈಗಿನವಲ್ಲ ಬಿಡಿ. ಅಡಿಪಾಯ ಅಂತ ಇದೆ. ಮಾನವನಿಗೆ ಸಂಸ್ಕಾರವೇ ಜೀವನದ ಅಡಿಪಾಯ ಆಗಿರುತ್ತದೆ. ಯಾವುದಾದ್ರೂ 2 ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ. ಕಾಗದ, ಅರ್ಜಿ, ಸರ್, ಕಾಲೇಜು, ರೈಲು, ಬಸ್ಸು. ಯಾವುದಾದ್ರೂ ತಾವುಗಳು ಬರಿಬೋದು. ಇದು ಫಿಕ್ಸ್ ಕ್ವಶನ್ನು, ಫಿಕ್ಸ್ ಆನ್ಸರ್ ಆಗಿರುತ್ತೆ. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಇರುತ್ತೆ. ಕಾಗದ ಬರೀರಿ. ಕಾಲೇಜು ಅಂತ ಕ್ವಶನ್ ಪೇಪರ್ ಮೇಲೆ ಇರುತ್ತೆ. ಯಾವ ಕಾಲೇಜು ಅಂತ, ಕಾಲೇಜು ಅಂತ ಸ್ಪೆಲ್ಲಿಂಗ್ ಕೂಡ ಅಲ್ಲೇ ಇರುತ್ತೆ. ಈಗ ಪ್ರಬಂಧವನ್ನು ನೋಡೋದಾದರೆ ಮೂಢನಂಬಿಕೆಗಳಿಂದ ಸಮಾಜದ ಮೇಲೆ ಆಗುವ ದುಷ್ಪರಿಣಾಮಗಳನ್ನು ತಾವುಗಳು ಬರೀರಿ ಅಂತ ಇಲ್ಲಿ ಇದೆ. ಅಥವಾ ಯೋಗಾಭ್ಯಾಸ ಅಂತ ಹೇಳಿದರೆ ಯೋಗದ ಬಗ್ಗೆ. ಆಯಿತಾ. ನೆಕ್ಸ್ಟು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರವನ್ನು ಬರೆಯಿರಿ ಅಂತ. ಪತ್ರ ಹೇಗೆ ಬರೀಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ 2 ವಿಡಿಯೋನ ಹೌದಲ್ವ ಅದರಲ್ಲಿ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಉಪಯೋಗಿಸ್ಕೊಂಡು ತಾವುಗಳು ಬರೀರಿ ಮಕ್ಕಳೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.